ಸಾವಿರಾರು ಕಾರ್ಯಕರ್ತರೊಂದಿಗೆ ಸಭೆಯನ್ನು ಕರೆದು ಸಮರ್ಥನೆಯನ್ನು ಸೂಚಿಸಿದರೆ, ಹೀಗಾಗಿ ನಾನು ಅವರ ಮೂವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಮತ್ತಷ್ಟು ಬಲ ಬಂದಿದೆ. ಗೆಲುವಿನಲ್ಲಿ ಮತ್ತಷ್ಟು ಮತಗಳನ್ನು ಸೇರಿಸುವಂಥವರಿಗೆ ಸಾಮರ್ಥ್ಯ ಇದೆ. ಹೀಗಾಗಿ ಮತ್ತಷ್ಟು ಹೆಚ್ಚು ಅಂತರದಿಂದ ಗೆಲ್ಲುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗುರುಪಾದಪ್ಪ ನಾಗಮರಪಳ್ಳಿ ಪರಿವಾರದವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಹೇಳಿದಂಥ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡೋಣ ಅನ್ನುವಂಥದ್ದನ್ನು ನನ್ನ ಜಿಲ್ಲೆಯ ಜನತೆಗೆ ಮತ್ತು ಕುಟುಂಬದ ಅವರ ಪರಿವಾರದವರಿಗೆ ನಾನು ವಿಶ್ವಾಸವನ್ನು ನೋಡಿ, ಇವೆಲ್ಲವೂ ಅವರ ಕರ್ಮಕಾಂಡದ ಪರಿಣಾಮ. ಅವ್ರು ಏನೇನು ಕರ್ಮಗಳು ಮಾಡ್ತಾರೆ, ಅದಕ್ಕೆ ಸರ್ಕಾರದ ಸ್ವಾಯತ್ತತೆಯಿಂದ ಸಂಸ್ಥೆಗಳನ್ನು ಅವರದೇ ಅಂತ ಕಾರ್ಯವನ್ನು ಮಾಡ್ತಾರೆ. ಈಗ ಭಗವಂತ ಒಬ್ಬ ಹೇಳಿದಾಗ ಇವತ್ತು ಹತಾಶರಾಗಿ ಹೇಳುವಂಥ ಅವಶ್ಯಕತೆ. ಅವರ ದುರ್ಬಳಕೆ ಬ್ಯಾಂಕನ್ನು ಮಾಡ್ಕೊಳ್ತಾ ಇದ್ದಾರೆ, ಫ್ಯಾಕ್ಟ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕಾಲೇಜನ್ನು. ಇವತ್ತು ಪ್ರಚಾರದಲ್ಲಿ ಸರ್ಕಾರಿ ಸ್ಯಾಲರಿಯನ್ನು ತಗೊಂಡು ಪ್ರಚಾರಕ್ಕೆ ಇಡ್ತಾ ಇದ್ದಾರೆ. ಅದಕ್ಕೆ ಅವರ ಕರ್ಮಕಾಂಡಕ್ಕೆ ಸರ್ಕಾರ ನಿಗಾ ಇಟ್ಟಿದೆ. ಅದರಂತೆ ಅವರ ಮೇಲೆ ಕ್ರಮಗಳನ್ನು ಏನೇನು ಸಿಕ್ಕಿದೆ ಅಂತ ಏನಾದ್ರು ನಿಮಗೆ ಮಾಹಿತಿ ಇದೆಯಾ? ಅದೆಲ್ಲ ಅವ್ರಿಗೆ ಗೊತ್ತಿರ್ತದೆ. ಏನೇನು ಕಂಪ್ಲೇಂಟ್ ಆಗಿತ್ತು ಸರ್? ಕಂಪ್ಲೇಂಟ್ ಇಲ್ಲ. ಈ ಲೋಕಸಭೆ ಚುನಾವಣೆಗಳ ಮತ್ತೆ ಡಿಸಿಷನ್ ನನ್ನ ಆಸೆ ಆ ಬ್ಯಾಂಕ್ ಸುದೀರ್ಘವಾಗಿ 40 ವರ್ಷಗಳ ಕಾಲ ಬ್ಯಾಂಕ್ ಕಟ್ಟಿ ಬೆಳೆಸಿ ಉತ್ತಮ ಆಡಳಿತ ಕೊಟ್ಟಿದೆ. ಇವರ ದುರಾಡಳಿತ ಪ್ರಾರಂಭವಾಗಿದೆ. ಆ ಕಾರಣಕ್ಕಾಗಿ ಅದನ್ನು ಮತ್ತೆ ಸೂಕ್ತ ವ್ಯಕ್ತಿಗೆ ಕೊಡೋದು ಒಳ್ಳೆಯದು ಅನ್ನುವಂಥದ್ದು ನನ್ನ ಭಾವನೆಯನ್ನು ಹೊರಗೆ. ಧನ್ಯವಾದ.